ಮಳೆಯ ಆರ್ಭಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ಮಳೆ ಅನಾಹುತ ತಡೆಯೋಕೆ ಸೂಚನೆಯನ್ನು ರವಾನಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ತಕ್ಷಣ ಪರಿಹಾರ ನೀಡಿ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದ್ದು, ಮಳೆಯಿಂದ ಆಗ್ತಾ ಇರುವ ಅನಾಹುತಗಳನ್ನು ಆದಷ್ಟು ಕಡಿಮೆ ಮಾಡುವ ಪ್ರಯತ್ನ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ, ಜನರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿ, ಎಲ್ಲೆಲ್ಲಿ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಜನ, ಅವರಿಗೆ ಅತಿ ಶೀಘ್ರದಲ್ಲಿ ಪರಿಹಾರವನ್ನ ನೀಡುವಂತಹ ಕಾರ್ಯಕ್ಕೆ ಮುಂದಾಗಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಸಂದರ್ಭದಲ್ಲಿ ಮಾಹಿತಿ ರವಾನಿಸಿದ್ದಾರೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆ ಹಿಂದೆನೆ ನೀಡಿತ್ತು. ಒಂದಷ್ಟು ಪ್ರಿಲಿಮಿನರಿ ಮೆಸೇಜ್ಗಳನ್ನ ಪಾಸ್ ಮಾಡಿದ್ರು ಅನ್ನೋದ್ರ ಬಿಟ್ರೆ ಸರ್ಕಾರ ಕೂಡ ಹಾಗೆ ಸ್ಥಳೀಯ ಆಡಳಿತಗಳು ಕೂಡ ಮಳೆ ಅಲರ್ಟ್ ಅನ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಇವತ್ತಾದ ಮೀಟಿಂಗ್ ನಲ್ಲಾದ್ರೂ ಒಂದಷ್ಟು ತುರ್ತು ಕ್ರಮಗಳ ಬಗ್ಗೆ ಪರಿಶೀಲನೆಗಳಾಗಿದೆಯಾ, ಆದೇಶಗಳು ಹೊರಬಿದ್ದಿದೆಯಾ? ಖಂಡಿತ ಸ್ಮಿತಾ, ಸರ್ಕಾರ ಕೂಡ ಇವತ್ತು ಅದೇ ನಿಟ್ಟಿನಲ್ಲೇನೆ ಪ್ರಗತಿ ಪರಿಶೀಲನಾ ಸಭೆ ನಡೆಯತಕ್ಕಂಥದ್ದು. ಕೇವಲ ಮಳೆಗೆ ಅಷ್ಟೇ ಸೀಮಿತ ಆಗದೆ ಎಲ್ಲಾ ಇಲಾಖೆಗಳ ಬಗ್ಗೆಯೂ ಕೂಡ ಪ್ರಗತಿ ಪರಿಶೀಲನಾ ಸಭೆಯನ್ನ ಶುರು ಮಾಡಿದ್ದಾರೆ. ಅದು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸ್ವತಃ ಮುಖ್ಯಮಂತ್ರಿ ಅವರೇ ಖುದ್ದು ಎಲ್ಲಾ ಇಲಾಖೆಗಳ ಸಚಿವರ ಜೊತೆಗೆ ಹಾಗೆ ಎಲ್ಲಾ ಇಲಾಖೆಗಳ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿಗಳು ಭಾಗಿಯಾಗಿರ್ತಾರೆ. ಜೊತೆಗೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಸಮ್ಮುಖದಲ್ಲೇನೆ ಸಭೆ ನಡೀತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ನಡೆದಂತಹ ಸಭೆಯಲ್ಲಿ ಬೆಳಿಗ್ಗೆ ನಡೆದಂತಹ ಮೊದಲ ಸಭೆಯಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಪ್ರಮುಖವಾಗಿ ಮಳೆ ಹಾನಿ ವಿಚಾರವಾಗಿ ಈಗಾಗಲೇ ಕೆಲವು ತಗ್ಗು ಪ್ರದೇಶಗಳಿಗೆ ಮತ್ತೆ ಎಲ್ಲೆಲ್ಲಿ ಮಳೆ ಹೆಚ್ಚಿನದಾಗುತ್ತೆ ಅಂತಕ್ಕಂಥದ್ದು ಒಂದಷ್ಟು ಈಗಾಗಲೇ ಕ್ಲೈಮೇಟ್ ರಿಪೋರ್ಟ್ ಕೂಡ ಹೇಳುತ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂತಹ ಮಾತನ್ನ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಅವರನ್ನ ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಮುಂದುವರೆದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದ್ದ ಕಾರಣದಿಂದಾಗಿ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಕೂಡಲೇ ಮತ್ತೆ ಜೊತೆಗೆ ದಿನೇಶ್ ಗುಂಡೂರಾವ್ ಹಾಗೆ ಜಿಲ್ಲಾಧಿಕಾರಿಗಳೇನಿದ್ದಾರೆ ಇಬ್ಬರನ್ನು ಕೂಡ ತಕ್ಷಣವೇ ನೀವು ಸ್ಥಳಗಳಿಗೆ ತೆರಳಿ ನೀವು ಸಭೆಯನ್ನು ನೋಡ್ಕೋತೇವೆ, ಹೊರಟುಬಿಟ್ಟು ಮೊದಲನೇದಾಗಿ ಅಲ್ಲಿ ಏನು ಮಳೆ ಹಾನಿ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅದೆಲ್ಲದರ ಕುರಿತಂತೆ ಮಾಹಿತಿನೇ ತಗೊಳ್ಳಿ, ಮಾಹಿತಿ ತಗೊಂಡ ಜೊತೆಗೆ ನನಗೂ ಕೂಡ ಇವತ್ತು ಸಂಜೆ ಒಳಗಡೆ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಖುದ್ದು ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರೇನಿದೆ ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದು ಇವತ್ತು ನಾಳೆ ಕೂಡ ಅಲ್ಲೇ ರಾಜ್ಯಾದ್ಯಂತ ಮಳೆಯ ಆರ್ಭಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ಮಳೆ ಅನಾಹುತ ತಡೆಯೋಕೆ ಸೂಚನೆಯನ್ನು ರವಾನಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ತಕ್ಷಣ ಪರಿಹಾರ ನೀಡಿ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದ್ದು, ಮಳೆಯಿಂದ ಆಗ್ತಾ ಇರುವ ಅನಾಹುತಗಳನ್ನು ಆದಷ್ಟು ಕಡಿಮೆ ಮಾಡುವ ಪ್ರಯತ್ನ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ, ಜನರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿ, ಎಲ್ಲೆಲ್ಲಿ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಜನ, ಅವರಿಗೆ ಅತಿ ಶೀಘ್ರದಲ್ಲಿ ಪರಿಹಾರವನ್ನ ನೀಡುವಂತಹ ಕಾರ್ಯಕ್ಕೆ ಮುಂದಾಗಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಸಂದರ್ಭದಲ್ಲಿ ಮಾಹಿತಿ ರವಾನಿಸಿದ್ದಾರೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆ ಹಿಂದೆನೆ ನೀಡಿತ್ತು. ಒಂದಷ್ಟು ಪ್ರಿಲಿಮಿನರಿ ಮೆಸೇಜ್ಗಳನ್ನ ಪಾಸ್ ಮಾಡಿದ್ರು ಅನ್ನೋದ್ರ ಬಿಟ್ರೆ ಸರ್ಕಾರ ಕೂಡ ಹಾಗೆ ಸ್ಥಳೀಯ ಆಡಳಿತಗಳು ಕೂಡ ಮಳೆ ಅಲರ್ಟ್ ಅನ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಇವತ್ತಾದ ಮೀಟಿಂಗ್ ನಲ್ಲಾದ್ರೂ ಒಂದಷ್ಟು ತುರ್ತು ಕ್ರಮಗಳ ಬಗ್ಗೆ ಪರಿಶೀಲನೆಗಳಾಗಿದೆಯಾ, ಆದೇಶಗಳು ಹೊರಬಿದ್ದಿದೆಯಾ? ಖಂಡಿತ ಸ್ಮಿತಾ, ಸರ್ಕಾರ ಕೂಡ ಇವತ್ತು ಅದೇ ನಿಟ್ಟಿನಲ್ಲೇನೆ ಪ್ರಗತಿ ಪರಿಶೀಲನಾ ಸಭೆ ನಡೆಯತಕ್ಕಂಥದ್ದು. ಕೇವಲ ಮಳೆಗೆ ಅಷ್ಟೇ ಸೀಮಿತ ಆಗದೆ ಎಲ್ಲಾ ಇಲಾಖೆಗಳ ಬಗ್ಗೆಯೂ ಕೂಡ ಪ್ರಗತಿ ಪರಿಶೀಲನಾ ಸಭೆಯನ್ನ ಶುರು ಮಾಡಿದ್ದಾರೆ. ಅದು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸ್ವತಃ ಮುಖ್ಯಮಂತ್ರಿ ಅವರೇ ಖುದ್ದು ಎಲ್ಲಾ ಇಲಾಖೆಗಳ ಸಚಿವರ ಜೊತೆಗೆ ಹಾಗೆ ಎಲ್ಲಾ ಇಲಾಖೆಗಳ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿಗಳು ಭಾಗಿಯಾಗಿರ್ತಾರೆ. ಜೊತೆಗೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಸಮ್ಮುಖದಲ್ಲೇನೆ ಸಭೆ ನಡೀತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ನಡೆದಂತಹ ಸಭೆಯಲ್ಲಿ ಬೆಳಿಗ್ಗೆ ನಡೆದಂತಹ ಮೊದಲ ಸಭೆಯಲ್ಲಿ
ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಪ್ರಮುಖವಾಗಿ ಮಳೆ ಹಾನಿ ವಿಚಾರವಾಗಿ ಈಗಾಗಲೇ ಕೆಲವು ತಗ್ಗು ಪ್ರದೇಶಗಳಿಗೆ ಮತ್ತೆ ಎಲ್ಲೆಲ್ಲಿ ಮಳೆ ಹೆಚ್ಚಿನದಾಗುತ್ತೆ ಅಂತಕ್ಕಂಥದ್ದು ಒಂದಷ್ಟು ಈಗಾಗಲೇ ಕ್ಲೈಮೇಟ್ ರಿಪೋರ್ಟ್ ಕೂಡ ಹೇಳ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂತಹ ಮಾತನ್ನ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಅವರನ್ನು ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಮುಂದುವರೆದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದ್ದ ಕಾರಣದಿಂದಾಗಿ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಕೂಡಲೇ ಮತ್ತೆ ಜೊತೆಗೆ ದಿನೇಶ್ ಗುಂಡೂರಾವ್ ಹಾಗೆ ಜಿಲ್ಲಾಧಿಕಾರಿಗಳೇನಿದ್ದಾರೆ ಇಬ್ಬರನ್ನು ಕೂಡ ತಕ್ಷಣವೇ ನೀವು ಸ್ಥಳಗಳಿಗೆ ತೆರಳಿ ನೀವು ಸಭೆಯನ್ನು ನೋಡ್ಕೋತೇವೆ ಹೊರಟುಬಿಟ್ಟು ಮೊದಲನೇದಾಗಿ ಅಲ್ಲಿ ಏನು ಮಳೆ ಹಾನಿ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅದೆಲ್ಲದರ ಕುರಿತಂತೆ ಮಾಹಿತಿನೇ ತಗೊಳ್ಳಿ, ಮಾಹಿತಿ ತಗೊಂಡ ಜೊತೆಗೆ ನನಗೂ ಕೂಡ ಇವತ್ತು ಸಂಜೆ ಒಳಗಡೆ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಖುದ್ದು ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರೇನಿದೆ ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದು ಇವತ್ತು ನಾಳೆ ಕೂಡ ಅಲ್ಲೇ ರಾಜ್ಯಾದ್ಯಂತ ಮಳೆಯ ಆರ್ಭಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ಮಳೆ ಅನಾಹುತ ತಡೆಯೋಕೆ ಸೂಚನೆಯನ್ನು ರವಾನಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ತಕ್ಷಣ ಪರಿಹಾರ ನೀಡಿ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದ್ದು ಮಳೆಯಿಂದ ಆಗ್ತಾ ಇರುವ ಅನಾಹುತಗಳನ್ನು ಆದಷ್ಟು ಕಡಿಮೆ ಮಾಡುವ ಪ್ರಯತ್ನ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ, ಜನರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿ, ಎಲ್ಲೆಲ್ಲಿ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಜನ ಅವರಿಗೆ ಅತಿ ಶೀಘ್ರದಲ್ಲಿ ಪರಿಹಾರವನ್ನ ನೀಡುವಂತಹ ಕಾರ್ಯಕ್ಕೆ ಮುಂದಾಗಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಸಂದರ್ಭದಲ್ಲಿ ಮಾಹಿತಿ ರವಾನಿಸಿದ್ದಾರೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆ ಹಿಂದೆನೆ ನೀಡಿತ್ತು. ಒಂದಷ್ಟು ಪ್ರಿಲಿಮಿನರಿ ಮೆಸೇಜ್ಗಳನ್ನ ಪಾಸ್ ಮಾಡಿದ್ರು ಅನ್ನೋದ್ರ ಬಿಟ್ರೆ ಸರ್ಕಾರ ಕೂಡ ಹಾಗೆ ಸ್ಥಳೀಯ ಆಡಳಿತಗಳು ಕೂಡ ಮಳೆ ಅಲರ್ಟ್ ಅನ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಇವತ್ತಾದ ಮೀಟಿಂಗ್ ನಲ್ಲಾದ್ರೂ ಒಂದಷ್ಟು ತುರ್ತು ಕ್ರಮಗಳ ಬಗ್ಗೆ ಪರಿಶೀಲನೆಗಳಾಗಿದೆಯಾ, ಆದೇಶಗಳು ಹೊರಬಿದ್ದಿದೆಯಾ? ಖಂಡಿತ ಸ್ಮಿತಾ, ಸರ್ಕಾರ ಕೂಡ ಇವತ್ತು ಅದೇ ನಿಟ್ಟಿನಲ್ಲೇನೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆದಿರ್ತಕ್ಕಂಥದ್ದು. ಕೇವಲ ಮಳೆಗೆ ಅಷ್ಟೇ ಸೀಮಿತ ಆಗದೆ ಎಲ್ಲಾ ಇಲಾಖೆಗಳ ಬಗ್ಗೆಯೂ ಕೂಡ ಪ್ರಗತಿ ಪರಿಶೀಲನಾ ಸಭೆಯನ್ನ ಶುರು ಮಾಡಿದ್ದಾರೆ. ಅದು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಸ್ವತಃ ಮುಖ್ಯಮಂತ್ರಿ ಅವರೇ ಖುದ್ದು ಎಲ್ಲಾ ಇಲಾಖೆಗಳ ಸಚಿವರ ಜೊತೆಗೆ ಹಾಗೆ ಎಲ್ಲಾ ಇಲಾಖೆಗಳ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿಗಳು ಭಾಗಿಯಾಗಿರ್ತಾರೆ. ಜೊತೆಗೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಸಮ್ಮುಖದಲ್ಲೇನೆ ಸಭೆ ನಡೀತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ನಡೆದಂತಹ ಸಭೆಯಲ್ಲಿ ಬೆಳಿಗ್ಗೆ ನಡೆದಂತಹ ಮೊದಲ ಸಭೆಯಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಪ್ರಮುಖವಾಗಿ ಮಳೆ ಹಾನಿ ವಿಚಾರವಾಗಿ ಈಗಾಗಲೇ ಕೆಲವು ತಗ್ಗು ಪ್ರದೇಶಗಳಿಗೆ ಮತ್ತೆ ಎಲ್ಲೆಲ್ಲಿ ಮಳೆ ಹೆಚ್ಚಿನದಾಗುತ್ತೆ ಅಂತಕ್ಕಂಥದ್ದು ಒಂದಷ್ಟು ಈಗಾಗಲೇ ಕ್ಲೈಮೇಟ್ ರಿಪೋರ್ಟ್ ಕೂಡ ಹೇಳ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂತಹ ಮಾತನ್ನ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಅವರನ್ನು ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಮುಂದುವರೆದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದ್ದ ಕಾರಣದಿಂದಾಗಿ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಕೂಡಲೇ ಮತ್ತೆ ಜೊತೆಗೆ ದಿನೇಶ್ ಗುಂಡೂರಾವ್ ಹಾಗೆ ಜಿಲ್ಲಾಧಿಕಾರಿಗಳೇನಿದ್ದಾರೆ ಇಬ್ಬರನ್ನು ಕೂಡ ತಕ್ಷಣವೇ ನೀವು ಸ್ಥಳಗಳಿಗೆ ತೆರಳಿ ನೀವು ಸಭೆಯನ್ನು ನೋಡ್ಕೋತೇವೆ ಹೊರಟುಬಿಟ್ಟು ಮೊದಲನೇದಾಗಿ ಅಲ್ಲಿ ಏನು ಮಳೆ ಹಾನಿ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅದೆಲ್ಲದರ ಕುರಿತಂತೆ ಮಾಹಿತಿನೇ ತಗೊಳ್ಳಿ, ಮಾಹಿತಿ ತಗೊಂಡ ಜೊತೆಗೆ ನನಗೂ ಕೂಡ ಇವತ್ತು ಸಂಜೆ ಒಳಗಡೆ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಖುದ್ದು ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರೇನಿದೆ ದಿನೇಶ್ ಗುಂಡೂರಾವ್ ಅಲ್ಲೇ ಇದ್ದು ಇವತ್ತು ನಾಳೆ ಕೂಡ ಅಲ್ಲೇ